ವರದಿ ಶಾಂತಿನಾಥ್ ಜಿ ಮಗ್ದೂಮ್, SM9 ಟಿವಿ ಕನ್ನಡ. ಈ ಮೂರು ಜನ ಕೋಆಪರೇಟಿವ್ ಸಂಸ್ಥೆಗಳಲ್ಲಿ ಕೆಲಸ ಮಾಡಬೇಕಂತ ಜನರನ್ನು ಕೂಡ ಯಾರ ಉಮೇದುವಾರ ಚಲೋ ಆಗ್ತದೆ ಅಂತ ಚೌಕಸಿ ಅಂದರೆ ಚರ್ಚೆ ಮಾಡಿ ನಿರ್ಣಯ ತಗೊಳ್ಳೋಣ ಮಧ್ಯಾಹ್ನ ಅವರ ಸ್ಪೀಚ್ದಲ್ಲಿ ಹೇಳಿದರು. ಆ ಒಂದು ನಿರ್ಣಯದಲ್ಲಿ ದೊಡ್ಡ ಒಂದು ಜಿಲ್ಲೆಯ ದೊಡ್ಡ ಬ್ಯಾಂಕ್ ಆದಂಥ ಕೋಆಪರೇಟಿವ್ ಸೆಕ್ಟರಲ್ಲಿ ದೊಡ್ಡ ಬ್ಯಾಂಕಿನಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡುವಂಥ ಅವಕಾಶ ಕಲ್ಪಿಸಿದ್ದಾರೆ. ಈ ನಿಟ್ಟಿನಲ್ಲಿ ರೈತರಿಗೆ ಕಮ್ಮಿ ಬಡ್ಡಿ ದರದಲ್ಲಿ ಸಾಲ ಕೊಡೋದಾಗಲಿ, ರೈತರಿಗೆ ಟ್ರ್ಯಾಕ್ಟರ್ ಕೊಡೋದು, ಹೀಗೆ ಹಲವಾರು ಯೋಜನೆಗಳನ್ನು ರೈತರ ತನಕ ಮುಗಿಸೋದು, ಒಳ್ಳೆಯ ರೀತಿಯಿಂದ ರೈತರಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ಮಾಡತಕ್ಕಂಥ ಕೆಲಸಗಳಿರ್ಬೋದು ಅಥವಾ ಇಂಡಸ್ಟ್ರಿಯಲಿಸ್ಟ್ ಗ್ರಾಮೀಣ ಭಾಗದಲ್ಲಿ ಹಾಗೂ ಯುವಕರಿಗೆ ಉದ್ಯೋಗ ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಆ ಬ್ಯಾಂಕಿನ ಮುಖಾಂತರ ಏನು ಒಳ್ಳೆಯದನ್ನು ನಾವು ಮಾಡಬೇಕು ಅದನ್ನೆಲ್ಲ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಅವರಲ್ಲಿ ಚರ್ಚೆ ಮಾಡಿ ಕಣಕ್ಕಿಳಿಸಿದ್ದಾರೆ. ಬರ್ತಕ್ಕಂಥ ದಿನಗಳಲ್ಲಿ ಆ ಒಂದು ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಯುವಕರಿಗಾಗಲಿ ರೈತರಿಗಾಗಲಿ ಸರ್ಕಾರಿ ತತ್ವದಲ್ಲಿ ನಡೀತಕ್ಕಂಥ ಚುನಾವಣೆ ಇಲ್ಲಿ ನಾವು ಕೂಡ ಪಕ್ಷ ಕೊಡಂಗಿಲ್ಲ, ನಮ್ಗೆ ಎದುರಿಗಿರುವಂಥ ಅವರು ಕೂಡ ಪಕ್ಷ ಇಲ್ಲ. ಇದು ಸಹಕಾರಿ ತತ್ವದಲ್ಲಿ ನಡೀತಕ್ಕಂಥ ಸಂಸ್ಥೆಗಳು ಇರೋದ್ರಿಂದ ಇಲ್ಲಿ ಪಕ್ಷ ಮಹತ್ವದ್ದಲ್ಲ ಅಥವಾ ಮುಖ್ಯ ಅಲ್ಲ ಅಂತ ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದಲ್ಲಿ ನಾನು ಬಿಜೆಪಿ ಪಕ್ಷದಲ್ಲಿ ರಮೇಶ್ ಕತ್ತಿ ವೇದಿಕೆ ಅಂತ ಪಕ್ಷದ ವೇದಿಕೆ ಮುಂದಿನ ದಿನಮಾನದಾಗ ನೀವು ಬಿಜೆಪಿ ಇರೋದ್ರಿಂದ ಮಾಜಿ ಸಚಿವರು ಬಿಜೆಪಿ ಹಲವಾರು ರಾಜ್ಯದಲ್ಲಿ ಹಲವಾರು ಜನ ಆ ಥರ ಭಿನ್ನಾಭಿಪ್ರಾಯ ಇದ್ದವರು ಒಂದೇ ಪಕ್ಷದಲ್ಲಿ ಒಂದೇ ವೇದಿಕೆಯಲ್ಲಿ ಸುಮಾರು ಜನ ಸಂಸ್ಥೆಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಸಮಾನ ಮನಸ್ಕರು ಇರೋದು ಬಹಳ ಮುಖ್ಯ. ಇಲ್ಲಿ ಪಕ್ಷ ಮಾಡೋದಲ್ಲ. ನಾವು ಸರ್ಕಾರ ಕೊಡ್ತಕ್ಕಂಥ ಯೋಜನೆಗಳನ್ನು ನೇರವಾಗಿ ಸಂಬಂಧಪಟ್ಟ ಗ್ರಾಹಕರಿಗೆ ಮುಟ್ಟಿಸೋದು, ಫಲಾನುಭವಿಗಳಿಗೆ ಮುಟ್ಟಿಸಿ ಯೋಗ್ಯ ಫಲಾನುಭವಿಗಳನ್ನು ಆಯ್ಕೆ ಮಾಡೋದಾಗಲಿ, ಸರ್ಕಾರವನ್ನು ಕೊಟ್ಟು ಅವ್ರ ಬಡತನ ರೇಖೆಗಿಂತ ಅವ್ರನ್ನ ಮೇಲಕ್ಕೆತ್ತುವ ಉದ್ದೇಶದಿಂದ ನಾನು ಕೆಲಸ ಇಲ್ಲ. ಅದೇನ ರಾಜಕೀಯದಲ್ಲಿ ಇವೆಲ್ಲ ಸರ್ವಸಾಮಾನ್ಯ. ಅವ್ರಿಗೆ ಅದಕ್ಕೆ ನಾನು ಹೇಳಿ ಬನ್ನಿ, ನಮ್ಗಿಂತ ಬಹಳಷ್ಟು ಅನುಭವದವರು ಯಾಕೆ ರಾಜನ್ ಪಾಟೀಲ್ ಬಿಟ್ಟು ಹೋದ್ರು ಅವ್ರು ಕೇಳಿದ್ರೆ ಸಮಂಜಸವಾದ ಉತ್ತರ ಸಿಗಬೇಕು. ತಾವು ಬಿಟ್ಟು ಬಂದಿರಿ ಸರ್, ತಾವು ಏನೋ ಸ್ವಲ್ಪ ನಾನು ಬಿಟ್ಟೋಗಿಲ್ಲ, ನಾನು ಇದ್ದೇನೆ, ಅಲ್ಲೇ ಇದ್ದೇನೆ. ಮೊದಲನೇದಾಗಿನ 2004ರಲ್ಲಿ ಬಿಜೆಪಿ ಪಕ್ಷದಿಂದ ಸ್ಪರ್ಧೆ ಮಾಡಿದಂತ ಉಮೇದುವಾರ ನಾನು ಬಿಟ್ಟು ಹೋಗಿಲ್ಲ. ಇಲ್ಲ, ಅವಾಗ ನಾ ಸಂಕೇಶ್ವರ ಹೌದು, ಸಂಕೇಶ್ವರ ಕ್ಷೇತ್ರ ಯಾವ ಕಾರಣಕ್ಕೆ ಸರ್, ಏನು ಪ್ರಮುಖ ಕಾರಣ? ಪ್ರಮುಖವಾದ ಕಾರಣ ನಾನು ಸುಮಾರು ಸಲ ಅವ್ರಿಗೆ ಹೇಳಿದೆ, ಸಂಕೇಶ್ವರ ಶುಗರ್ ಫ್ಯಾಕ್ಟ್ರಿ ರಾಜ್ಯ ಮಟ್ಟದಲ್ಲಿ ನಿಮ್ಮನ್ನು ಗುರುತಿದ ಫ್ಯಾಕ್ಟ್ರಿ ಬಿಡೋದು ಬೇಡ, ಮತ್ತು ಮುಂದುವರ್ಸ್ಕೊಂಡು ಹೋಗೋಣ. ಇಲ್ಲ, ಅದು ಭಾಳ ಲಾಸ್ ಆಗೈತಿ, ಅದನ್ನ ಸಾಕಾಗಿಲ್ಲ, ಲೀಸರ್ ಕೊಡೋಣ ಅಂತ ಎಲ್ಲರೂ ಹಿರಿಯರನ್ನು ಆಗ ನಮ್ಮೆಲ್ಲ 50 ಮಂದಿ ಮಿತ್ರರನ್ನು ರೈತರನ್ನು ಕರೆದ ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿದ್ವಿ. ಅದು ಮಾಡೋಣ ಅಂತ ಹೇಳಿ ಏನೋ ಮುಂದೆ ಹೋಯಿತು. ಇನ್ನೊಂದು ಸಹಕಾರಿ ಕಾರ್ಖಾನೆ ಪೂರ ಹಣಕಾಸಿನ ತೊಂದರೆ ಬಂದಾಗ ಭಾಳಷ್ಟು ವಿನಂತಿ ಮಾಡ್ಕೊಂಡು, ನೋಡ್ರಿ ಹಿಂಗೆ ಕಷ್ಟ ಆಗಿದೆ ನಡೆಸೋದು, ನಿಮ್ಮ ಬ್ಯಾಂಕಿನಿಂದ ಕೊಡ್ರಿ ಅಂತ ಹೇಳಿ. ಇಲ್ಲ, ಅಲ್ಲಿ ಕೊಡೋಕ್ಕಾಗಂಗಿಲ್ಲ ಅಂತ ಹೇಳಿ. ನಂತರ ನಮ್ಮ DCC ಬ್ಯಾಂಕಿಗೆ ಅಪ್ರೋಚ್ ಆದಾಗ ಅಲ್ಲಿಯೂ ಸ್ವಲ್ಪ ಕೊಡ್ಲಿಕ್ಕೆ ಮುಂದಾಯಿತು. ಯಾಕಂದ್ರೆ ನಮ್ದು 2 ವರ್ಷ, 72 ವರ್ಷ ಕೃಷಿ ಕಮ್ಮಿ ಆಗೋದ್ರಿಂದ ಸಕ್ಕರೆ ಉತ್ಪಾದನೆ ಕಮ್ಮಿಯಾಗಿ ಆ ಒಂದು ಗ್ಯಾಪ್ ಏನು ನಿರ್ಮಾಣ ಅಂತ ಬಡ್ಡಿ 5 ವರ್ಷ ಕೂಡ ವ್ಯವಸ್ಥಿತವಾಗಿ ಕೊಟ್ಟಿದ್ದೀವಿ. ಅಲ್ಲಿ ಕೊಟ್ಟಂತ ಕಬ್ಬಿನ ರೈತರ ಕಬ್ಬಿನ ಬಿಲ್ ಕೊಟ್ಟಿದ್ವಿ, ತೋಟಿನ ಬಿಲ್ ಕೊಟ್ಟಿದ್ವಿ, ಯಾವ ಬಾಕಿ ಕೂಡ ಇಲ್ಲ. ಈಗ 2 ಕೆಜಿ ಸಕ್ಕರೆ ಕಾರ್ಖಾನೆ ಕಂಡು ಬಂದದ್ದು ದಿವಾಳಾಗುವಂತ ಸಂದರ್ಭದೊಳಗ
ಸಾರ್ವಜನಿಕವಾಗಿ ನೀವು ಯಾವತ್ತು ಎಲ್ಲೂ ಹೇಳ್ಕೊಳ್ಳಿಲ್ಲ ಅದ್ರ ಬಗ್ಗೆ ಹಿಂಗಾಗಿರ್ತದೆ. ಇದ್ರ ಪರವಾಗಿ ಧ್ವನಿ ಅಂತ ಸತೀಶ್ ಜಾರಕಿಹೊಳಿ ಅವರೇ ಬೇಕಾಗಿತ್ತು. ಇಲ್ಲ, ನಾವೇನು ಸತೀಶ್ ಜಾರಕಿಹೊಳಿ ಬೇಕಾಗಿತ್ತು ಅಂತ ನಾವು ಮಾಡಿಲ್ಲ. ಅಲ್ಲಿ ಕಾರ್ಖಾನೆ ಸ್ಥಿತಿಯಲ್ಲಿ ಇದ್ದಂತ ಈ ಪ್ರಶ್ನೆಗಳನ್ನು ಮಾಡೋದು ಅವ್ರಿಗೆ ಮಾಡಬೇಕು. ಈಗ ನಾವು ಚುನಾವಣೆ ಕನ್ನಡದಲ್ಲಿ ಬಂದ ಸಲುವಾಗಿ ಪ್ರೆಸ್ ಕರೆದೇವು. ಅದಲ್ಲ, ಫ್ಯಾಕ್ಟ್ರಿ ಹಾಳಾಯಿತು, 600 ಕೋಟಿ ರೂಪಾಯಿ ಸಾಲ ಇದೆ, ಯಾರು ನಾವೊಂದಿಲ್ಲ, ತಮಗೂ ಬರ್ತದೆ ಸಿಸ್ಟಮ್ ಯಾರು ಅನುಭವಿಸ್ತಿರೋದು ಈಗ ಸತೀಶ್ ಜಾರಕಿಹೊಳಿ ಅವರು ಆ ಬಗ್ಗೆ ಅಭ್ಯಾಸ ಮಾಡಿದರು, ಅನುಭವಿಸ್ತಿರೋದು ಅವ್ರು ಅಂದರು, ಅವ್ರು ಲೆಕ್ಕ ಕೇಳಿದರು, ಇವ್ರು ಲೆಕ್ಕ ಕೊಡ್ಲಿ. ಸರ್, ಈಗ ಸಾಕಷ್ಟು ಸಂಘಗಳು ಅವರ ಹತ್ರ ಡೈರೆಕ್ಟರ್ ಯಾವ ರೀತಿ ಮನವರಿಕೆ ಮಾಡ್ತೀರಿ? ನಿರ್ದೇಶಕ ಅಂದ್ರೆ ಅವ್ರನ್ನ ಭರವಸೆ ಏನು ಕೊಡ್ತೀರಿ ಅವ್ರಿಗೆ? ಏನು ಸಂಸ್ಥೆಗಳಲ್ಲಿ ನಾವು ಮನವರಿಕೆ ಮಾಡ್ಕೊಂಡು ನಡೆಸ್ಕೊಂಡಿದ್ದೀವಿ. ನಮ್ಮಲ್ಲೇನೋ ಯಾವ ವ್ಯತ್ಯಾಸಗಳಿಲ್ಲ, ಇಲ್ಲ. ಮತ್ತು ಮುಕ್ತವಾಗಿ ನಮ್ಮ ನಿರ್ದೇಶಕ ಮಂಡಳಿಯಲ್ಲಿ ಯಾವಾಗೂ ಏನೋ ವ್ಯತ್ಯಾಸ ಬಂದಾಗ ಮುಕ್ತವಾಗಿ ಚರ್ಚೆ ಮಾಡ್ತೀವಿ. ಮಾಡಿ ನಾವು ಸುವ್ಯವಸ್ಥೆಯಲ್ಲಿ ನಡೆಸ್ಕೊಂಡು ಬಂದಿದ್ದೀವಿ. PKPS ಡೈರೆಕ್ಟರ್ ಅವರಿಗೆ ಏನಂತ ಮನವರಿಕೆ ಭರವಸೆ ಕೊಡ್ತೀರಿ? ನಿಮ್ಗೆ ಯಾಕೆ ಓಡಾಡ್ಬೇಕಂತ ಅವ್ರಿಗೆ ಏನಂತ ಹೇಳ್ತೀರಿ? ನನ್ನ ಅನುಭವ, ನನ್ನ ನಡೆ ನುಡಿ, ನಾನು ನಡೆಸ್ತಕ್ಕಂಥ ಸಂಸ್ಥೆಗಳ ಅಭಿವೃದ್ಧಿ, ಅದೇ ನನಗೆ ಶ್ರೀರಕ್ಷೆ. ಅವ್ರಿಗೆ ನಾವು ಜಬರ್ದಸ್ತಿ ಮಾಡಂಗಿಲ್ಲ. ಚಲೋ ಯಾರು ಅನ್ನಿಸ್ತಾರೆ. ಈಗ 25-27 ವರ್ಷ ಅವ್ರು ನಡೆಸಿದ್ದಾರೆ. ಈ ಕಾಲ ಕ್ರಮೇಣವಾಗಿ ಬದಲಾದ ವ್ಯವಸ್ಥೆಗಳಲ್ಲಿ ಬೇರೆಯವರಿಗೆ ಅವಕಾಶ ಕೊಡಬೇಕು. ಭಾರತ ದೇಶ ಪ್ರಜಾಪ್ರಭುತ್ವ ದೇಶ ಇರೋದ್ರಿಂದ ಮೇಲೆ ಜನರ ಅಭಿಪ್ರಾಯ ಬಿಡ್ಬೇಕು. ನಾವು ಒಂದ್ಸಲ ಹೋಗ್ಬೇಕು. 25 ವರ್ಷ 26 ವರ್ಷ ಆದ ನಂತರ ಒಂದು ಚುನಾವಣೆಗೆ ಹೋದ್ರೆ ತಪ್ಪೇನಿಲ್ಲ. ಬೇರೆದವ್ರು ಭಾಗವಹಿಸಲೇಬಾರ್ದು, ಬೇರೆದವ್ರು ನಿಲ್ಲೇಬಾರ್ದು ಅಂತ ನಿಲ್ಲಲ್ಲ. 91 ಅದರಲ್ಲಿ ಒಂದು ಡಿಸ್ಕ್ವಾಲಿಫೈ 90 ಜನ. ನಾವೀಗ 58 ಸದಸ್ಯರ. ಈಗ ಇವತ್ತೇನು ಸಮಸ್ಯೆ ಸರ್? ಇವತ್ತು ನೀವು 58 ಅಂತ ಹೇಳಿದ್ರಿ, ಅವ್ರು 62 ಅಂತ ಹೇಳಿದ್ರು. ಟೋಟಲ್ ಮತದಾರರು 90. ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಅಂದ್ರೆ ನಿಮ್ದು ಮತ್ತು ರಮೇಶ್ ಮೆಥಡ್ಸ್ ಯಾವ್ದಂತ ಅದ್ರ ಕೊಡಿಸಿದ್ರೆ ನೀವು ಲೆಕ್ಕಾಚಾರ ಒಂದು ಲಿಂಕ್ ಇಲ್ಲ. ನೋಡ್ರಿ, 90 ಜನ ವೋಟರ್ಸ್ ಅದಾರ. ನಮ್ಮ ಅಭ್ಯರ್ಥಿಯಾಗಿಲ್ಲ, ನಾನು 90 ಜನರಿಗೆ ಭೇಟಿ ಆಗವ, ಅವರು ಭೇಟಿ ಆಗವ. ಜನ ಅವ್ರಿಗೆ ಹೇಳ್ತಾರೋ, ನಮಗೂ ಹೇಳ್ತಾರೋ. ಜನನ ಉತ್ತರ ಕೊಡ್ತಾರಲ್ಲ, ಕಾಮ್ ನೋಡ್ರಿ. ಈ ಜನತೆಯ ಏನು ಆಶಯ ಪಟ್ಟ ಅಥವಾ ಒಂದು ಏನು ಉದ್ದೇಶಿತ ಈ ಕನಕ್ಕಿಳಿಸಿದಂತ ಮನಸ್ಥಿತಿ ಇದೆ, ಅದಕ್ಕೆ ಚ್ಯುತಿ ಬರುವಂತೆ ನಾನು ನಡ್ಕೋತೇನೆ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ಹೇಳಿ ತಾವು ಕೂಡ ಸಹಕಾರ ಮಾಡಬೇಕಂತ ವಿನಂತಿ.